ಆ ಕುರ್ಚಿನ ತುಂಬಾ ದಿನ ಖಾಲಿ ಬಿಡಬಾರ್ದು. ಏನಂತ್ಯ? ಓ, ನೀನ್ ಹೇಳೋದು ನಿಜಾನೇ. ಆದ್ರೆ ದತ್ತನ್ ನಂತರ ಆ ಸೀಟಲ್ಲಿ ಕೂರೋದು ಯಾರು? ದೃಷ್ಟಿ ಬೊಟ್ಟು ತಪ್ಪಲ್ಲ ನಂದೆ. ದೃಷ್ಟಿ ಕಂಡ್ರೇನೆ ಉರ್ಕೋತಿದ್ದೆ, ಅವರಿಬ್ಬರನ್ನು ಬೇರೆ ಮಾಡ್ಬೇಕು ಅನ್ಕೊಂಡಿದ್ದೆ. ಆದ್ರೀಗ ಅವಳನ್ನೇ ರೆಡಿ ಮಾಡಿ ರೂಮ್ ಬರೋ ಹಾಗಾಯ್ತಲ್ಲೇ. ಮುಂದೆ ಏನದನ್ನ ವೈಟ್ ಅಂಡ್ ವಾಚ್. ನಾನ್ ಯಾವ ಮಾಡ್ಬಿಟ್ಟೆ ಅನ್ಸತ್ತೆ. ಅವತ್ತು ನೀನು ಮತ್ತೆ ದತ್ತ ಒಂದಾದಾಗ ನಾನು ಅವಳ ಸೋಲನ್ನ ಸಂಭ್ರಮಿಸಿದ್ದೆ. ಏನು ಮಾಡಕ್ಕಾಗಲ್ಲ ಅಂತ ಅವಳು ಖಾಲಿ ಎಳೆದಿದ್ದೆ. ಹಾಗವಳು ಕೋಪ ಮಾಡ್ಕೊಳ್ಳೋ ಬದಲು ಇದೆಲ್ಲ ಏನೂ ಅಲ್ಲ, ಮುಂದೆ ಇದಕ್ಕಿಂತ ದೊಡ್ಡ ಆಟ ಇದೆ ಅಂತ ಹೇಳಿದ್ವಿ. ಆಗ್ಲೇ ನಾನು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಿತ್ತು. ನನ್ನ ಹತ್ರ ಸೆಂಟಿಮೆಂಟ್ ಅನ್ನೋ ಆಯುಧ ಇದೆ, ಅಕ್ಕ ಅನ್ನೋ ಅಸ್ತ್ರ ಇದೆ. ಆ ಅಸ್ತ್ರನೇ ಇಟ್ಕೊಂಡು ಅವನಿಗೆ ಚುಚ್ತೀನಿ, ಅವನನ್ನ ಸೋಲಿಸ್ತೀನಿ. ಕೈಗೆ ರಕ್ತ ಅಂಟ್ಕೊಳ್ದೇನೆ ಕೆಲ್ಸ ಮಾಡಿ ಮುಗಿಸ್ತೀನಿ. ನಾನು ಯಾವ ಮಾಡ್ಬಿಟ್ಟೆ ಅಣ್ಣ. ಚಿಕ್ಕಮ್ಮವರು ನನ್ ನೇರ ವಾರ್ನಿಂಗ್ ಮಾಡಿದ್ರು ತತ್ತನ್ನ ಅಂತ. ಅದಕ್ಕೆ ಎಲ್ಲೂ ಹೋಗದೆ ಇರೋ ತರ ನಾನು ಕಾವಲು ಕಾದೆ ಅಣ್ಣ. ಅದೇ ರೀತಿ ಮೂರ್ಗೂ ಕಾವಲು ಕಾಯ್ಬೇಕಿತ್ತು. ನನ್ ಹೆಂಡತಿಗೆ ಹೀಗೆಲ್ಲ ಮಾಡಿದ್ನಲ್ಲ ಅಂತ ಆ ಕರೀಂ ಮೇಲೆ ನನ್ ಗಂಡಂಗೆ ತುಂಬಾ ಕೋಪ ಇತ್ತು ಕಿಶೋರನ್ನ. ನನ್ ಗಂಡಂಗ್ ಲಾಕ್ ಮಾಡೋದಕ್ಕೆ ಅದನ್ನೇ ದಾಳವಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಹೌದಾ? ಹೌದು. ಅವ್ರು ಹೋಗೋ ಹಿಂದಿನ ದಿನ ರೌಡಿಸಮ್ನ ಬಿಡಿ ಅಂತ ನಾನು ಭಾಷೆ ತಗೊಂಡಿದ್ದೆ. ಆಗ ಅವರು ಕರೀಂಗೆ ಎಲ್ಲಿದ್ದಾನೆ ಅಂತ ಗೊತ್ತಾಗಿದೆ, ನಾಳೆ ಅವನಿಗೆ ವ್ಯಕ್ತಿ ಕಾಣಿಸಿ ರೌಡಿಸಮ್ನ ಬಿಡ್ತೀನಿ ಅಂತ ಹೇಳಿದ್ರು. ಅಂದ್ರೆ ಕರೀಂಗೆ ದತ್ತ ಇಂಥ ಕಡೆ ಇದ್ದಾನಂತ ಇನ್ಫಾರ್ಮೇಶನ್ ಕೊಟ್ಟಿದ್ದು ಶರಾವತಿನೇನ? ಹೌದಣ್ಣ. ನನ್ನ ಗಂಡ ಹೊರಗಡೆ ಅವ್ರನ್ನ ನಂಬೋರಲ್ಲ, ಆದ್ರೆ ತಮ್ಮವ್ರನ್ನ ಜೀವಕ್ಕಿಂತ ಹೆಚ್ಚಾಗಿ ನಂಬ್ತಾರೆ. ಆದ್ರೆ ಇವತ್ತು ಅದೇ ಅವ್ರ ಜೀವಕ್ಕೆ ಕಂಟಕ ಆಗೋಯ್ತು. ಆದ್ಮೇಲೆ ಸುಮ್ಮನೆ ಬಿಡಬಾರ್ದು, ಸುಮ್ಮನೆ ಬಿಡಬಾರ್ದು. ಮೇಲಿಟ್ಟಿರೋ ನಂಬಿಕೆನ ಬಂಡವಾಳ ಹಾಕೊಂಡು ನಂಜು ಕಾರ್ಬಿಟ್ಲು ರಾಕ್ಷಸಿ. ಇವಳನ್ನ ಹೀಗೆ ಬಿಟ್ರೆ ಆಸ್ತಿಗೋಸ್ಕರ ಯಾರನ್ನ ಬೇಕಾದ್ರೂ ಕೊಂದ್ಬಿಡ್ತಾಳೆ ದೃಷ್ಟಿ. ನೀವು ಹೇಳೋದು ನಿಜ ಅಣ್ಣ. ನಾವು ಶರಾವತಿ ಚಿಕ್ಕಮ್ಮವ್ರನ್ನ ಹಾಗೆ ಬಿಡಬಾರ್ದು, ಹಿಡಿಲೇಬೇಕು. ಸಾಕ್ಷಿ ಸಮೇತ ಹಿಡಿಬೇಕು, ಬಿಟ್ರೆ ಮತ್ತೆ ತಪ್ಪಿಸ್ಕೊಂಡ್ಬಿಡ್ತಾರೆ. ನಾವು ಈಗ್ಲೇ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಶುರು ಮಾಡ್ಬಿಡೋಣ. ನೋಡು, ಸಾಕ್ಷಿ ಕಲೆ ಹಾಕೋದಕ್ಕೆ ಸೈಲೆಂಟ್ ಮತ್ತೆ ಬಜರಂಗಿ ಹೆಲ್ಪ್ ತಗೊಳ್ಳೋಣ. ಇಷ್ಟೆಲ್ಲ ಆಗಿದ್ಯಾ? ಇದಕ್ಕೆಲ್ಲ ಕಾರಣ ಶರಾವತಿನ. ಶರಾವತಿ ಮುಟ್ಲಿಲ್ಲ ಹಾಕ್ಬಿಡ್ತೀನಿ. ಫಸ್ಟ್ ಏನು ಒಂದ್ ಸ್ವಲ್ಪ ತಾಳ್ಮೆ ತಗೋ. ತಾಳ್ಮೆ ತಗೊಳ್ಳೋದು ದೃಷ್ಟಿ. ಅಲ್ಲಿ ನೋಡಿದೆ ಕ್ವಾರಿನಲ್ಲಿ ದತ್ತನ್ ಕಾರು ಅಪ್ಪಚ್ಚಿ ಆಗಿದೆ. ದತ್ತ ಬದುಕಿದಾನು ಸತ್ತಿದಾನು ಒಂದು ಗೊತ್ತಿಲ್ಲ ನಮ್ಗೆ. ಈಗ ಅದರಿಂದ ಈ ಮಗಳ ಕೈವಾಡ ಇದೆ ಅಂದ್ರೆ ನೋಡ್ಕೊಂಡು ಸುಮ್ಮನೆ ಇರೋ ಉದ್ದೇಶನಾಗಿದ್ರೆ ನಾನ್ ನಿಮ್ಮನ್ನ ಕರೆದು ಇದನ್ನೆಲ್ಲ ಹೇಳ್ತಾನೆ ಇರ್ಲಿಲ್ಲ ಬಜರಂಗಿ ಅಣ್ಣ. ಅನ್ಯಾಯ ಮಿತಿ ಮೀರಿದೆ, ಇದಕ್ಕೆ ನಾವು ಒಂದ್ ಅಂತ್ಯ ಹಾಡ್ಲೇಬೇಕು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಿಸ್ಲೇಬೇಕು.
ಇದೆಲ್ಲ ಆಗ್ಬೇಕು ಅಂದ್ರೆ ನಾವು ಸುಮ್ಮನೆ ಕೂಗಾಡಿದ್ರೆ ಎದುರಾಡಿದ್ರೆ ಏನೂ ಆಗಲ್ಲ. ಸಾಕ್ಷಿಗಳನ್ನ ಕಲೆ ಹಾಕ್ಬೇಕು. ಶರಾವತಿಯವ್ರಿಗೂ ಕರೀಂಗೂ ಲಿಂಕ್ ಇದೆ ಅನ್ನೋದನ್ನ ನಾವು ಪ್ರೂವ್ ಮಾಡ್ಬೇಕು. ಪೊಲೀಸ್ ಅವರಾಗ್ಲಿ, ಅಮ್ಮ ಆಗ್ಲಿ, ಕೋರ್ಟ್ ಆಗ್ಲಿ ಕೇಳೋದು ನಮ್ಮ ಮಾತುಗಳನ್ನಲ್ಲ, ಸಾಕ್ಷಿಗಳನ್ನ. ನೀನ್ ಹೇಳೋದು ನಿಜನೇ ದೃಷ್ಟಿ. ಹೋದ್ಸಲ ದತ್ತನ್ ಅರೆಸ್ಟ್ ಮಾಡಿಸಿ ಲಾಕ್ ಆಗೋಗ್ ಮಾಡಿದ್ಲು. ಆಮೇಲೆ ಅತ್ತೆ ಮನೆ ಎದುರುಗಡೆ ಏನೇನು ಹೇಳಿ ಜಾರ್ಕೊಂಡ್ಲು. ಸಾಕ್ಷಿ ಇಲ್ದೇ ಇದ್ರೆ ಈ ಸಲ ಆಗೋದು ಅದೇ. ಆದ್ರೆ ಈ ಸಲ ನಾವು ಅವಳ ಮೇಲೆ ಮಾಡ್ತಿರೋ ಆಪಾದನೆ ಎಂಥದ್ದು? ನೇರವಾಗಿ ದತ್ತನ ಜೀವಕ್ಕೆ ಸಂಬಂಧಪಟ್ಟಿದ್ದು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸಿಚುವೇಶನ್ ಉಲ್ಟಾ ಹೊಡೆಯತ್ತೆ. ನೀವ್ ಹೇಳೋದ್ ನಿಜ ಅಣ್ಣ. ಶರಾವತಿ ಚಿಕ್ಕಮ್ಮವ್ರು ಹೀಗೆಲ್ಲ ಇದಾರೆ ಅಂತ ನನ್ ಗಂಡಂಗೆ ಹೇಳಿದ್ರೆ ಅವರೇ ನಂಬ್ತಿರ್ಲಿಲ್ಲ. ಏನ್ ಅಮ್ಮ ನಂಬ್ತಾರ? ಮತ್ತೆ ಈಗೇನ್ ಮಾಡೋದು ಅಂತೀರಾ? ಮೊದಲನೇದಾಗಿ ಆ ಕರೀಂಗೂ ಶರಾವತಿ ಚಿಕ್ಕಮ್ಮವ್ರಿಗೂ ಇರೋ ಸಂಬಂಧನ ತಿಳ್ಕೋಬೇಕು. ಆಮೇಲೆ ಅವ್ರ ಪ್ಲಾನ್ ಏನು, ನನ್ ಗಂಡ ಯಾಕಲ್ಲಿ ಕರೆಸ್ಕೊಂಡ್ರು, ಅವ್ರಿಗೇನ್ ಮಾಡಿದ್ದಾರೆ, ಎಲ್ಲಿದ್ದಾರೆ, ಎಲ್ಲದನ್ನು ತಿಳ್ಕೊಂಡು ಸತ್ಯನ ಮನೆಯವ್ರ ಮುಂದೆ ಬಿಚ್ಚಿಡ್ಬೇಕಣ್ಣ. ಕರೀಂಗೆ ದತ್ತನ್ ಬಗ್ಗೆ ಹೇಳಿ ಪರಿಚಯ ಆಗೋದಕ್ಕೆ ಕಾರಣ ಶರಾವತಿನೇ. ಆದ್ರೆ ಅವಳು ಇದನ್ನ ಯಾಕೆ ಮಾಡಿದ್ಲು ಅನ್ನೋದನ್ನ ನಾವು ಮೊದಲು ತಿಳ್ಕೋಬೇಕು. ಇಷ್ಟು ದಿನ ಅವನು ಎಲ್ಲಿದ್ದ, ಈಗ ಎಲ್ಲಿದ್ದಾನೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಅಷ್ಟೇ ಅಲ್ಲ, ನನ್ ಗಂಡ ಎಲ್ಲಿದ್ದಾರೆ, ಅವ್ರನ್ನೆಲ್ ಬಚ್ಚಿಟ್ಟಿದ್ದಾರೆ ಅನ್ನೋ ಸತ್ಯನೂ ಆಚೆ ತರಬೇಕು. ಹೇಳಕ್ಕಾಗಲ್ಲ ದೃಷ್ಟಿ. ಅವನ ಮೇಲಿರೋ ಕೋಪಕ್ಕೆ ಅವನನ್ನ ಎಲ್ಲಾದ್ರೂ ಕೂಡಾಕಿ ಹಿಂಸೆ ಕೊಟ್ಟಿರ್ಬೋದು. ದತ್ತ ಬೈಗೋಸ್ಕರ ನಾನು ಏನ್ ಮಾಡಕ್ಕೂ ರೆಡಿ ಇದೀನಿ. ಏನ್ ಮಾಡ್ಬೇಕು ಅಂತ ಹೇಳು ತಂಗ್ಯವ್ವ. ಅಣ್ಣ, ರೂಪಕ ಮತ್ತೆ ಶರಾವತಿ ಚಿಕ್ಕಮ್ಮವ್ರ ಮಧ್ಯೆ ನಡೆದಿರೋ ಹಣದ ವ್ಯವಹಾರಗಳು, ಅವ್ರಿಬ್ರು ಸೇರಿ ಮಾಡಿರೋ ಕೆಟ್ಟ ಕೆಲ್ಸಗಳಿಗೆ ಸಾಕ್ಷಿಗಳನ್ನ ನೀನ್ ಕಂಡುಹಿಡಿಬೇಕು. ಇನ್ನು ಮನೆ ಒಳಗಡೆ ಅವ್ರಿಗೆ ಸಂಬಂಧಪಟ್ಟ ವಸ್ತುಗಳು, ಅದಕ್ಕೆ ಸಾಕ್ಷಿಗಳನ್ನ ನಾನು ಕಿಶೋರನ್ನ ಕಂಡು ಹಿಡಿತೀವಿ. ನನ್ ದತ್ತನ್ ವಿರುದ್ಧ ಷಡ್ಯಂತ್ರ ಮಾಡ್ತಾರ. ನಾನು ಈಗ ಅವರನ್ನೆಲ್ಲ ಹೇಗ್ ಸಿಕ್ಕಾಕ್ತೀನಿ ಅಂದ್ರೆ ಅವ್ರ ಚಕ್ರ ವ್ಯೂಹದಿಂದ ಹೊರಗಡೆಯಿಂದ ಬರಬಾರ್ದು. ಹಾಗೆ ಮಾಡ್ತೀನಿ. ಹಾಗೆ ಆಗುತ್ತೆ ಬಜರಂಗಿಯನ್ನ. ನಾವೆಲ್ಲರೂ ಇದ್ರಲ್ಲಿ ಸೀಕ್ರೆಟ್ ಮೇಂಟೈನ್ ಮಾಡ್ಬೇಕು. ಕೆಲಸ ಆಗೋವರೆಗೂ ಯಾರಿಗೂ ಒಂದು ಸುಳಿವು ಕೂಡ ಗೊತ್ತಾಗ್ಬಾರ್ದು. ಅದ್ರಲ್ಲೂ ಅಮ್ಮಂಗಂತೂ ಗೊತ್ತಾಗೋದೇ ಬೇಡ. ಸದ್ಯಕ್ಕಮ್ಮ ಆಶ್ರಮಕ್ಕೆ ಹೋಗಿದ್ದಾರೆ. ಅವ್ರು ಬರೋ ದಿನ ಸತ್ಯದ ಅನಾವರಣ ಆಗ್ಬೇಕು. ಅಕ್ಕ, ಏನೋ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡೋ ತರ ಇದೆಯಲ್ಲ. ಅದು ಮನೆಯವರೆಲ್ಲ ಅಳ್ತಾ ಇರೋ ಟೈಮಲ್ಲಿ? ಅಳೋರು ಅಳ್ತಾನೆ ಇರ್ತಾರೆ, ಹಾಗಂತ ನಾವು ಅವ್ರ ಜೊತೆ ಕುತ್ಕೊಂಡು ಅಳೋದಿಕ್ಕಾಗತ್ತಾ? ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಲ್ವಾ? ಹಾಗಾದ್ರೆ ನಿನ್ ನೆಕ್ಸ್ಟ್ ಪ್ಲಾನ್ ಏನು? ದತ್ತು ಸತ್ತ, ಅವನ್ ಹೆಂಡತಿ ವಿಧವೆ ಆಗಿದ್ದು ಆಯ್ತು. ಆದ್ರೆ ದತ್ತ ಕೂರ್ತಾ ಇದ್ದಿದ್ ಸಿಂಹಾಸನ ಈಗ ಖಾಲಿ ಆಗಿದೆ. ಆ ಕುರ್ಚಿನ ತುಂಬಾ ದಿನ ಖಾಲಿ ಬಿಡಬಾರ್ದು. ಏನಂತ್ಯ? ಓ, ನೀನ್ ಹೇಳೋದು ನಿಜಾನೇ. ಆದ್ರೆ ದತ್ತನ್ ನಂತರ ಆ ಸೀಟಲ್ಲಿ ಕೂರೋದು ಯಾರು? ಇನ್ಯಾರೋ, ಈ ಶರಾವತಿ. ಅದಕ್ಕೆ ತಾನೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಆದಷ್ಟು ಬೇಗ ದತ್ತು ಕಟ್ಟಿರೋ ಈ ಸಾಮ್ರಾಜ್ಯಕ್ಕೆ ನಾನು ರಾಣಿ ಆಗ್ಬೇಕು. ಆ ಸಿಂಹಾಸನದ ಮೇಲೆ ಕೂತು ಪಟ್ಟಾಭಿಷೇಕ ಮಾಡಿಸ್ಕೋಬೇಕು. ರಾಣಿಯಾಗಿ ಮೆರಿಬೇಕು. ರಾಜ್ಯಭಾರ
ನಿಂತ್ಕೋ. ಅಲ್ಲ ಅಕ್ಕ, ಈಗಷ್ಟೇ ದತ್ತನ್ ಸಾವಿನ ಸುದ್ದಿ ಮನೆಗ್ ಬಂದಿದೆ. ಇಂಥ ಟೈಮಲ್ಲಿ ಇವರು ನಿನ್ ಪಟ್ಟಾಭಿಷೇಕ ಮಾಡೋದಕ್ಕೆ ಒಪ್ಕೋತಾರಾ? ಪರ್ಮಿಷನ್ ಯಾವಳ್ ಕೇಳ್ತಾಳೆ? ಅವ್ರ ಒಪ್ಪಿಗೆ ಯಾರಿಗ್ ಬೇಕಾಗಿದೆ? ಅಮ್ಮ, ಅಮ್ಮನ್ಗೆ ದತ್ತು ಸತ್ತೋಗಿರೋ ವಿಚಾರನೇ ಇನ್ನೂ ಗೊತ್ತಿಲ್ಲ. ಆಶ್ರಮದಲ್ಲಿ ಫೋನ್ ಕನೆಕ್ಷನ್ಸ್ ಇಲ್ಲ, ಟಿವಿನೂ ಹಾಕಲ್ಲ. ಅಲ್ಲಿರೋರ್ಗೆ ದತ್ತನ್ ಸಾವಿನ ಸುದ್ದಿ ಗೊತ್ತಿರೋದಿಕ್ಕೆ ಚಾನ್ಸೇ ಇಲ್ಲ. ಅಮ್ಮ ಬರೋದಕ್ಕೂ ಮುಂಚೆನೆ ನಾನು ಪಟ್ಟಾಭಿಷೇಕ ಮಾಡಿಸ್ಕೊಂಡ್ಬಿಡ್ತೀನಿ. ಈ ದೃಷ್ಟಿ ಅದಕ್ ಬಿಡ್ತಾಳಾ? ಅವಳು ಯಾವಳೆ ದೃಷ್ಟಿ? ಈ ಮನೆ ಕೆಲ್ಸದವಳು ಅವಳು. ಈಗ ಅವಳು ಈ ಮನೇಲಿ ಇರ್ಬೇಕು ಅಂದ್ರೆ ಕೆಲ್ಸದವಳಾಗೆ ಇರ್ಬೇಕು. ಇಲ್ಲ ಅಂದ್ರೆ ಗಂಟು ಮೂಟೆ ಕಟ್ಕೊಂಡು ಇಲ್ಲಿಂದ ಹೊರಡ್ತಾ ಇರ್ಬೋದು. ಇನ್ನು ಆ ಸೈಲೆಂಟು ಬಜರಂಗಿನೂ ಅಷ್ಟೆ. ಸೈಲೆಂಟ್ ಆಗಿ ಬಿದ್ದಿದ್ರೆ ನನ್ನ ಎಡ ಬಲ ಸೇವಕರನ್ನಾಗಿ ಇಟ್ಕೋತೀನಿ. ನಕ್ರ ಮಾಡಿದ್ರೆ ಅವ್ರನ್ನು ಒದ್ದು ಆಚೆಗೆ ಹಾಕ್ತೀನಿ. ಅಂದ್ರೆ ನೀನ್ ಪಟ್ಟಾಭಿಷೇಕ ಮಾಡ್ಕೊಳ್ಳೋದನ್ನ ತಡೆಯೋದಕ್ಕೆ ಯಾರು ಇಲ್ಲ ಅಂತೀಯಾ? ಏ, ನನ್ನನ್ನು ಯಾರೇ ತಡಿತಾರೆ? ಈ ಮನೇಲಿ ಅಮ್ಮನಿಗೆ ಮಾತ್ರ ನಾನು ಚೂರು ಪಾರು ತಲೆ ಬಾಗ್ತಾ ಇದ್ದೆ. ಇಲ್ಲಿ ಅವಳು ಇಲ್ಲ, ಆಶ್ರಮ ಸೇರ್ಕೊಂಡಿದ್ದಾಳೆ. ಇನ್ನು ಮಿಕ್ದವರೆಲ್ಲ ನನ್ನ ಕೈಗೊಂಬೆಗಳು. ಅಮ್ಮ ವಾಪಸ್ ಬಂದ್ಮೇಲೆ ನಾನು ಪಟ್ಟಾಭಿಷೇಕ ಮಾಡಿಸ್ಕೊಂಡಿದ್ದೀನಿ ಅಂತ ಗೊತ್ತಾದ್ರು ಅವ್ರೇನ್ ತಲೆ ಕೆಡ್ಸ್ಕೊಳಲ್ಲ. ಯಾಕೆ ಹೇಳು? ಅವಳು ಮಗ ಸತ್ತು ಕೊರ್ಗಲ್ಲೇ ಇರ್ತಾಳೆ. ಪಾಪ ಅಮ್ಮ, ದತ್ತ ಸತ್ತಿರೋ ನೋವು ಅದ್ ಹೇಗ್ ತಡ್ಕೋತಾರೋ ಏನೋ. ಅವರು ಅವನ್ನ ತುಂಬಾ ಪ್ರೀತಿಸ್ತಾ ಇದ್ರು. ಆಗ್ಲಿ, ಅವಳಿಗೆ ನೋವು ಆಗ್ಲೇಬೇಕು. ಮಗಳನ್ನ ಬಿಟ್ಟು ಅವನ್ ಯಾವನೋ ದತ್ತು ಪುತ್ರನೋ ತಲೆ ಮೇಲೆ ಹೊತ್ಕೊಂಡ್ ಮೆರೆಸ್ತಾ ಇದ್ಲು. ಅವಳು ನೋವು ತಿನ್ಲೇಬೇಕು. ದತ್ತು ಸತ್ತಾಯ್ತು, ಇನ್ನು ದೃಷ್ಟಿ ಜೀವಂತ ಶವ. ಇನ್ನು ಮಿಕ್ದವ್ರನ್ನೆಲ್ಲ ಮನೆಯಿಂದ ಆಚೆ ಹಾಕಿ ಪಟ್ಟಾಭಿಷೇಕ ಮಾಡಿಸ್ಕೊಂಡು ಮೆರೆಯೋದಷ್ಟೇ ಬಾಕಿ. ನನಗೂ ಆ ದೃಷ್ಟಿ ಮುಖ ಕಂಡ್ರೆ ಆಗೋದೇ ಇಲ್ಲ. ನಿನ್ ಪಟ್ಟಾಭಿಷೇಕ ಮುಗಿದ ತಕ್ಷಣ ದೃಷ್ಟಿ ಮತ್ತೆ ಅವ್ರ ಮನೆಯವ್ರನ್ನೆಲ್ಲ ಇಲ್ಲಿಂದ ಆಚೆ ಹಾಕು. ಅವ್ರ ಯಾರನ್ನು ಕೂಡ ಇಲ್ಲಿ ಇಟ್ಕೋಬೇಡ. ಅದೇ ನನ್ನ ಮುಂದಿನ ಕೆಲಸ.